ಹುಟ್ಟಾದ್ಮೇಲೆ ನಮಗೆ ದೇಶ ರಾಷ್ಟ್ರ ಮೊದಲು, ರಾಷ್ಟ್ರಾಭಿಮಾನ ನಮ್ಮ ಪ್ರಧಾನ ಆದ್ಯತೆ, ಉಳಿದಿದ್ದೆಲ್ಲವೂ ಕೂಡ ನಗಣ್ಯ. ನಮ್ಮ ದೇಶ, ನಮ್ಮ ಒಂದು ಹೆಮ್ಮೆ, ನಮ್ಮ ದೇಶದ ಬಗ್ಗೆ ನಾವು ಪ್ರತಿಯೊಬ್ಬರೂ ಕೂಡ ನಾವು ಗೌರವಯುತವಾಗಿ ನಡೆಸ್ಕೊಬೇಕು. ಇದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತಂದ್ರೆ, ಇವತ್ತು ಕಾರ್ಗಿಲ್ ವಿಜಯೋತ್ಸವವನ್ನು ಇಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಕಾರ್ಗಿಲ್ ಬಹಳ ಪ್ರಮುಖವಾದಂತಹ ನಮ್ಮ ಭಾರತದ ಇತಿಹಾಸದಲ್ಲಿ ಬಹಳ ಮಹತ್ವದ ಮೈಲಿಗಲ್ಲು, ಮಹತ್ವದ ಹೆಮ್ಮೆಯ ವಿಜಯೋತ್ಸವನೇ ಅದಾಗಿತ್ತು. ಅದರಲ್ಲಿ ನಮ್ಮ ಎಲ್ಲ ವೀರ ಸೇನಾನಿಗಳು ತ್ಯಾಗ ಬಲಿದಾನ ಗೈದಿದ್ದಾರೆ. ಅವರಿಗೆ ನಾವು ಮೊದಲಿಗೆ ವಂದಿಸ್ತಾ, ಇಲ್ಲೆಲ್ಲ ಇದ್ದಾರೆ ಸುಮಾರು ಜನ ನಿವೃತ್ತ ಸೇನಾಧಿಕಾರಿಗಳು, ಸೈನಿಕರು, ಅವರು ಸೇನಾನಿಗಳು, ನಮ್ಮ ರಾಯಭಾರಿಗಳು, ನಮ್ಮ ದೇಶದ ಹೆಮ್ಮೆಯ, ನಮ್ಮ ರಾಷ್ಟ್ರ ಭಕ್ತಿಯ ರಾಯಭಾರಿಗಳು, ನಮ್ಮ ರಾಷ್ಟ್ರ ಪ್ರೇಮದ ರಾಯಭಾರಿಗಳು. ಮೊದಲಿಗೆ ಅವರಿಗೆಲ್ಲರಿಗೂ ವಂದಿಸ್ತಾ, ಇವತ್ತು ವಿಶೇಷವಾಗಿ ಡಾಕ್ಟರ್ಸ್ ದಿನ, ಪತ್ರಿಕೋದ್ಯಮ ದಿನ, ಕಾರ್ಗಿಲ್ ವಿಜಯ ದಿನ, ಇದು ಮೂರು ರೀತಿ ಸಂಗಮ. ಇದು ತುಂಬಾ ಬಹಳ ಅದ್ಭುತವಾದ ಪರಿಕಲ್ಪನೆಯಲ್ಲಿ ಕಿಶೋರ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ವೈದ್ಯ ನಾರಾಯಣ ಹರಿ ಅಂತ ಕರೀತಾರೆ ವೈದ್ಯರಿಗೆ. ವೈದ್ಯರ ಸೇವೆ ಬಹಳ ಮುಖ್ಯವಾದಂಥದ್ದು. ಪತ್ರಿಕೋದ್ಯಮ ನಮ್ಮ ಸಂವಿಧಾನದ 4ನೇ ಆಧಾರ ಸ್ತಂಭ. ಪತ್ರಿಕೋದ್ಯಮ ರೀತಿ ಮಾಹಿತಿ, ಮನರಂಜನೆ, ಜನರಲ್ಲಿ ಜನಾಭಿಪ್ರಾಯ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಪತ್ರಿಕೆ ಮಾಧ್ಯಮಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ನಮ್ಮ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೂ ಸ್ವಾತಂತ್ರ್ಯ ಪಡೆಯೋದಕ್ಕೂ ಕೂಡ ಪತ್ರಿಕೋದ್ಯಮ ಬಹಳ ಪ್ರಮುಖವಾದಂತಹ ಕೊಡುಗೆ ಕೊಟ್ಟಿತ್ತು. ಅದೇ ರೀತಿ ಕಾರ್ಗಿಲ್ ಈಗಾಗಲೇ ನಮ್ಮೆಲ್ಲರ ಹೆಮ್ಮೆಯ ಸೇನಾನಿಗಳು, ಸೈನಿಕರು, ನಮ್ಮೆಲ್ಲರ ಹೆಮ್ಮೆಯ ರಾಯಭಾರಿಗಳು, ನಮ್ಮ ರಾಷ್ಟ್ರದ ರಾಯಭಾರಿಗಳು ನೀವೆಲ್ಲ ಇದ್ದೀರಾ. ಇಲ್ಲಿ ಪ್ರಮುಖವಾಗಿ ಪತ್ರಿಕೋದ್ಯಮದ ಬಗ್ಗೆ ನಾನೊಂದು ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇದು ನಂಗೆ ಇಲ್ಲಿ ಕಾರ್ಯಕ್ರಮ ಬಂದಾದ್ಮೇಲೆ ಇಲ್ಲೆಲ್ಲ ನೋಡಿ ನಮ್ಗೆ ಒಂದು ರೀತಿ ಮುಜುಗರ ಆಗ್ತಾ ಇದೆ. ನಾವು ಇಷ್ಟೆಲ್ಲ ಹಿರಿಯ ನಾಗರಿಕರು ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನಗ್ನಾಗ್ತಾ ಇದ್ದಾರೆ. ನಗು ಅನ್ನೋದೇ ಇಲ್ಲ ಮನುಷ್ಯಂಗೆ. ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳ್ತಾರೆ ಏನಂತಂದ್ರೆ, ನಗುವಿಗಿಂತ ದಿವ್ಯೌಷಧ ಇನ್ಯಾವುದೂ ಇಲ್ವಂತೆ. ಆಮೇಲೆ ನಗುವಿಗಿಂತ ಇನ್ಯಾವುದು ಪ್ರಸಾದನ ವಸ್ತು ಇಲ್ವಂತೆ. ಏನೇನೋ ತಗೊಂಡು ಹೆಣ್ಮಕ್ಳೆಲ್ಲ ತುಂಬಾ ಜನ ಮೇಕಪ್ ಎಲ್ಲ ಮಾಡ್ತೀರಾ. ನಗು ಮುಖ ಇಲ್ಲ ಅಂತಂದ್ರೆ ಅದೆಲ್ಲದೂ ಕೂಡ ಒಂದು ರೀತಿ ಕಳಾಹೀನ ಆಗತ್ತೆ. ಅದಕ್ಕೆ ಎಲ್ಲಾ ಪ್ರಸಾದನ ವಸ್ತುಗಳಿಗಿಂತ ಎಲ್ಲದಕ್ಕಿಂತ ಬಹಳ ಮುಖ್ಯವಾದಂತ ನಗು. ಆ ನಗು ಮುಖದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರನ್ನ ನೋಡಿ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ನಮಗೆ ಒಂದು ರೀತಿ ರೋಮಾಂಚನ ಆಯ್ತು. ಎಲ್ಲ ತಾಯಂದ್ರಿಗೆ, ನನ್ನ ಮಗಳಿಗೆ ನಮಸ್ತ. ನೀವು ಮಾಡೆಲ್, ಎಲ್ಲರಿಗೂ ನೀವು ಮಾಡೆಲ್ ಆಗಿದ್ದೀರಾ. ನಿಮ್ಮ ಈ ಸೇವೆ ಇದೇ ರೀತಿ ಮುಂದುವರಿಲಿ. ಯಾಕೆ ಅಂತಂದ್ರೆ ಎಷ್ಟು ಚೆನ್ನಾಗಿ, ಎಷ್ಟು ಅದ್ಭುತವಾಗಿ, ಎಷ್ಟು ಖುಷಿಯಾಗಿ, ಎಷ್ಟು ತನ್ಮಯತೆಯಿಂದ ಎಲ್ಲ ಇನ್ವಾಲ್ವ್ ಆಗಿ ನೀವೆಲ್ಲ ನೃತ್ಯ ಮಾಡ್ತಾ ಇದ್ದೀವಿ. ನಿಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದೀರಾ. ನಮ್ಮ ನಿರೂಪಕರು ಹೇಳ್ತಾರೆ, ಮೊಬೈಲ್ ಎಲ್ಲ ರೀಲ್ಸ್ ಮಾಡೋ ಈ ಹಂತದಲ್ಲಿ ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ. ನಿಜಕ್ಕೂ ನಿಮ್ಗೊಂದು ದೊಡ್ಡ ನೀತು ಅಂತ ಹೇಳ್ತಾ, ಪತ್ರಿಕೋದ್ಯಮನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ಕವಲು ಹಾದಿಯಲ್ಲಿದೆ. ವೈದ್ಯಕೀಯ ಲೋಕನೂ ಕೂಡ ಬಹಳ ತಂತ್ರಜ್ಞಾನ ಯುಗದಲ್ಲಿ ಇದೆ. AI ಟೆಕ್ನಾಲಜಿ ಬಂದಿದೆ, ರೋಬೋಟಿಕ್ ತಂತ್ರಜ್ಞಾನ